ನನಗೆ ಯಾಕೋ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅನಿಸ್ತಾ ಇದೆ. ಏನ್ ಸರಿ ಇಲ್ಲ? ಸಡನ್ ನೀನು ಫಾರಿನ್ಗೆ ಹೋಗೋದು. ಬಾಯ್ ಮುಚ್ತೀಯಾ? ನೀನ್ ಲವ್ ಮಾಡ್ದಾಗಿಂದ ಹೇಳ್ತಾನೆ ಇದೀನಿ. ನೀನ್ ಪ್ರಪೋಸ್ ಮಾಡಕ್ ಮುಂಚೆ ಕೂಡ ಹೇಳಿದೀನಿ. ಇವಾಗ ಹೊಸದಾಗಿ ಸೀನ್ ಕ್ರಿಯೇಟ್ ಮಾಡ್ಬೇಡ. ನಾನೇನು ಸೀನ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಸಂಜನಾ, ಅರ್ಥ ಮಾಡ್ಕೊ. 2 ವರ್ಷ ನಿನ್ನ ಬಿಟ್ಟು ಹೇಗಿರ್ಲಿ? ನೋಡು, ಆ ಯೂನಿವರ್ಸಿಟಿಲಿ ಸೀಟ್ ಸಿಗೋದೇ ಕಷ್ಟ. ಇವಾಗ ಸೀಟ್ ಸಿಕ್ಕಿದೆ ನಂಗೆ. ಆ ಚಾನ್ಸ್ ಬಿಟ್ರೆ ಮತ್ತೆ ಸಿಗೋದಿಲ್ಲ ಇನ್ನು. ಈಗ ನೀನ್ ಲೈಫಲ್ಲಿ ಸೆಟ್ಲ್ ಆಗ್ಬೇಕಂದ್ರೂ ಟೈಮ್ ಬೇಕು ತಾನೆ. 2 ವರ್ಷ ಬೇಡ್ವಾ? 2 ವರ್ಷನಾ? ಅಷ್ಟೆಲ್ಲ ಸೀನೇ ಇಲ್ಲ. ನೋಡ್ತಾ ಇರು, ಈ ಇಯರಲ್ಲಿ ಸೆಟ್ಲ್ ಆಗೇ ಆಗ್ತೀನಿ. ಸಾಕಪ್ಪ, ದೊಡ್ಡ ನಮಸ್ಕಾರ. 6 ತಿಂಗಳಂತ ಬಾವುಟ ಹರಿಸಿ ಈಗಾಗಲೇ 2 ವರ್ಷ ಆಗಿದೆ. ನನ್ನ ಲೈಫಲ್ಲಿ ನನ್ನ ಕೆರಿಯರ್ ಬಿಟ್ಟು ನಾನು ನಿನಗೆ ಸಪೋರ್ಟ್ ಮಾಡಿದೆ. ಆದರೆ ಅದರ ಫಲಿತಾಂಶ ಕಾಣಿಸ್ತಾ ಇಲ್ಲ. ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ನಿನ್ನ ಕೆರಿಯರ್ ನೀನು ನೋಡ್ಕೊ, ನನ್ನ ಕೆರಿಯರ್ ನಾನು ನೋಡ್ಕೋತೀನಿ. ಏಯ್, ಏನೇ ಮಾತಾಡ್ತಾ ಇದೀಯಾ? ಇವಾಗೇನು ಇಲ್ಲಿದ್ಕೊಂಡೆ ನಿನ್ನ ಕೆರಿಯರ್ನ ಸರಿ ಮಾಡ್ಕೊಳಕ್ಕಾಗಲ್ವಾ? ಆಗತ್ತೆ, ಆದ್ರೆ ಅಬ್ರಾಡಲ್ಲಿ ಓದ್ಬೇಕನ್ನೋದು ನನ್ನ ಕನಸು. ಈಗ ಅದನ್ನ ಬಿಟ್ರೆ ಮತ್ತೆ ಚಾನ್ಸ್ ಸಿಗುತ್ತಾ? ನೋಡು, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಬಾಯ್. ಸಂಜನಾ, ಸಂಜನಾ, ಇದೇ ನಮ್ಮ ಲಾಸ್ಟ್ ಮೀಟು. ಗೋ ಟು ಹೆಲ್. ಹಲೋ, ಹೇಳಮ್ಮ. ನಾನು ಚೆನ್ನಾಗಿದ್ದೀನಿ. ನೀನು? ಮಾತೆದ್ದ ತಕ್ಷಣ ಮುಂಜೆ ಬಗ್ಗೆ ಮಾತಾಡಬೇಡ. ನಾನು ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ? ಈಗ ತಾನೇ ಕೆಲಸ ಸಿಕ್ಕಿದೆ, ಆರಾಮಾಗಿದ್ದೀನಿ. ನಾನು ಊರಿಗೆ ಬರೋ ತನಕ ನೀನೇನು ಡಿಸಿಷನ್ ತೊಗೋಬೇಡ. ಈಗ ಇಡ್ತೀನಿ. ಲವ್, ಅವಳು ಹೇಳೋದ್ರಲ್ಲಿ ಏನೋ ತಪ್ಪಿದೆ. ನಿನಗೆ ಅಂತ ಒಂದು ಚಾನ್ಸ್ ಕೊಟ್ಟಿಲ್ಲ ತಾನೆ, ನೀನು ಅದನ್ನು ಉಪಯೋಗಿಸ್ಕೋಬೇಕಿತ್ತು. ನಿನ್ನಣೆ ಮೇಲಂತೂ ಅಬ್ರಾಡ್ಗೆ ಹೋದ್ ಬರ್ದಿಲ್ಲ ಅನ್ಸುತ್ತೋ. ಅವಳಾದರೂ ಹೋಗ್ಲಿ ಬಿಡು. ಮುಚ್ತೀಯಾ ಬಾಯ್ನಾ? ಈಗಲೇ ಅವಳನ್ನ ಹಿಡಿಯೋಕ್ಕಾಗ್ತಾ ಇಲ್ಲ. 2 ವರ್ಷ ಕಣೋ, ಮರ್ತು ಬಿಡ್ತಾಳೋ. ಲವ್, ನೀನೇನು ಉರು ಹೊಡೆದಿರೋ ಪದ್ಯನ ಮರ್ತೋಗ್ಬಿಡೋದಕ್ಕೆ. ನೀನು ಅವಳ ಲವರ್ ಮಗ, ಹೆಂಗ ಮರಿತಾಳೆ ಅಲ್ವೋ? ಫಾರಿನ್ಗೆ ಹೋಗಿ ಬಂದಿರೋ ಹುಡುಗಿನ ಮದುವೆ ಮಾಡ್ಕೊಡೋದಕ್ಕೆ ಅವ್ರ ಒಪ್ಕೊಂತಾರೇನೋ? ಹೌದು ಕಣ. ಈಗೇನು ಅವರಪ್ಪ ನನ್ನ ಮಗಳು ನಿನಗೆ ಅಂತ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಬಿಟ್ಟಿರು ನೋಡು. ಹೇ, ನಿನ್ನ ಸ್ವಾರ್ಥಕ್ಕೋಸ್ಕರ ಆ ಹುಡುಗಿ ಜೀವನ ಹಾಳು ಮಾಡ್ಬಿಡ ಕಣೋ. ಹೇ, ಈ ರೀತಿ ಕೆಲ್ಸಕ್ಕೆ ಬರ್ದೇ ಇರೋ ವಿಷಯನ ಯೋಚನೆ ಮಾಡೋದು ಬಿಟ್ಟು ಜೀವನದಲ್ಲಿ ಉದ್ಧಾರ ಆಗೋದ್ರ ಬಗ್ಗೆ ಯೋಚನೆ ಮಾಡೋ. ಮೇ ಬಿ ಆಗ್ಲಾದ್ರೂ ಅವಳು ಫಾರಿನ್ಗೆ ಹೋಗೋ ಮೈಂಡ್ ಸೆಟ್ ಚೇಂಜ್ ಆಗ್ಬೋದೇನೋ. ನಾನು ನಿಮ್ಗೆ ಬರ್ತೀನೋ. ಬಾಯ್. ಹೋಗಿ ಹೋಗಿ ಇವನ ಹತ್ರ ಹೇಳ್ಕೊಂಡು
ಏನು ನಿಂದು? ಎಲ್ಲಿದ್ಯಾ? ಇಷ್ಟೊತ್ತಲ್ಲಿ ಇನ್ನೆಲ್ಲಿರ್ತೀನಿ? ಮನೇಲಿ ತಾನೆ. ಸರಿ, ಫೋನ್ ಎಲ್ಲಿತ್ತು? ಫೋನಾ ನನ್ನ ಪಕ್ಕದಲ್ಲೇ ಇತ್ತು. ಪಕ್ಕದಲ್ಲಿರೋ ಫೋನ್ ರಿಸೀವ್ ಮಾಡೋಕ್ಕೆ ಇಷ್ಟೊತ್ತಾ? ಹೇ, ನನ್ನ ಫ್ರೆಂಡ್ ಜೊತೆ ಚಾಟ್ ಮಾಡ್ತಿದ್ದೆ. ಏನಿವಾಗ? ಓ, ನಿನಗೆ ನನ್ಕಿಂತ ನಿನ್ನ ಫ್ರೆಂಡ್ ಜೊತೆ ಚಾಟ್ ಮಾಡೋದೇ ಹೆಚ್ಚಾಗೋಯ್ತಾ? ಹೇ, ನೀನ್ ಏನ್ ಹೇಳ್ಬೇಕಂತಿದ್ಯಾ ಅದನ್ನ ಡೈರೆಕ್ಟ್ ಆಗಿ ಹೇಳಿ ಮುಗ್ಸು. ನೋಡು, ನನಗೆ ನೀನು ಫಾರಿನ್ಗೆ ಹೋದ್ರೆ ನನ್ನ ಮರ್ತ್ಬಿಡು ಅಷ್ಟೇ. ಸರಿ ಆಯ್ತು, ಇಡ್ತೀನಿ ಫೋನ್ ಇವಾಗ. ಬಾಯ್. Shit! ಹಲೋ. ಹೇ, ನಿಂಗೇನಾದ್ರೂ ಹುಚ್ಚಿಡ್ದಿದ್ಯೇನೋ? ಬೆಳಗ್ಗೆನೆ ಫೋನ್ ಮಾಡಿ ತಲೆ ತಿಂತ ಇದೆಯಲ್ಲ. ಇವಾಗೇನ್ ಮಾತಾಡ್ಬೇಕು ತಾನೆ? ಸರಿ ಬಾ ಮನೆಗೆ. ಅಪ್ಪ ಅಮ್ಮ ಎಲ್ಲ ಇದಾರೆ, ಇಲ್ಲಿ ಮಾತಾಡೋಣ. ನೋಡು, ನಾನು ಮನೆಗೆ ಬಂದ್ರೆ ದೊಡ್ಡ ರಂಪನೇ ಆಗತ್ತೀಗ. ಹೇ, ಯಾರಿಗೋ ಹೇಳ್ತಾ ಇದ್ಯಾ? ಬಾರೋ ಮನೆಗೆ, ನೋಡೋಣ ಅದೇನ್ ಮಾಡ್ಕೋತೀಯ ಅಂತ. ಹಲೋ. ಹಲೋ, ಯಾರು ಮಾತಾಡ್ತಿರೋದು? ಈ ನಂಬರಿಂದ ಒಂದು ಮಿಸ್ಡ್ ಕಾಲ್ ಬಂದಿತ್ತು. ಹೇ ಹಾಯ್, ಇಟ್ಸ್ ರಾಕೇಶ್ ಹಿಯರ್. ಯಾವ ರಾಕೇಶ್? ಫೇಸ್ಬುಕ್ ಫ್ರೆಂಡ್, MIS. ಓ ಸಾರಿ, ಗೊತ್ತಾಗ್ಲಿಲ್ಲ. ಬೈ ದ ವೇ ಸಂಜನಾ, ನಿಮ್ಮ ವಾಯ್ಸ್ ತುಂಬ ಸ್ವೀಟ್ ಆಗಿದೆ. ಹೇ, ಸಾರಿ ಕಣೋ, ನೆನ್ನೆ ನಿನ್ನ ಜೊತೆ ಸ್ವಲ್ಪ ಮಿಸ್ಬಿಹೇವ್ ಮಾಡಿದೆ. ಬೇಜಾರು ಮಾಡ್ಕೋಬೇಡ. ನೋಡು, ನಿನ್ನನ್ನು ಹೊಡಿ ಬಡಿ ಏನು ಬೇಕಾದರೂ ಅನ್ನು ಪರವಾಗಿಲ್ಲ, ಆದರೆ ನನ್ನ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ನನಗೆ ಬಿಟ್ಟಿರೋಕ್ಕಾಗಲ್ಲ ಸಂಜು. ಐ ಆಮ್ ಸಾರಿ. ಸರಿ ಆಯ್ತು, ಹೋಗಲ್ಲ. ಆದರೆ ಒಂದು ಕಂಡೀಷನ್, ನೀನು ಹುಚ್ಚಂತರ ಪದೇ ಪದೇ ಮೆಸೇಜ್ ಮಾಡೋದು, ನಮ್ಮ ಮನೆ ಹತ್ರ ಬರೋದು ಮಾಡಬಾರ್ದು. ನೋಡು, ನೀನೊಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ಯಾ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋ. ಅದ್ರ ಮೇಲೆ ನಾವಿಬ್ಬರ ಲೈಫ್ ನಿಂತಿದೆ. ಸರಿ, ನೀನ್ ಮನೆಗೆ ಹೋಗಿ ಫ್ರೆಶ್ ಆಗು. ನಾನು ನಿನಗೆ ಸಂಜೆ ಸಿಗ್ತೀನಿ. ನಿಜವಾಗ್ಲೂ ನೀನು ಹೋಗಲ್ಲ ತಾನೆ? ಹೋಗಲ್ಲ ಅಂತ ಹೇಳ್ದೆ ಅಲ್ವಾ, ಮತ್ತೆ ಎಳಿಬೇಡ. ಹಲೋ. ಹಾಂ, ಥ್ಯಾಂಕ್ ಯು ವೆರಿ ಮಚ್ ಸರ್.
ಅಕ್ಷಯ್ಗೆ ಫೋನ್ ಮಾಡ. ಇಷ್ಟೊತ್ತಲ್ಲಿ ಮಲಗಿರ್ಬೋದು. ನಾಳೆ ಬೆಳಗ್ಗೆ ಫೋನ್ ಮಾಡಿ ಸರ್ಪ್ರೈಸ್ ಕೊಡೋಣ. ಕೆಲವು ಸಂದರ್ಭಗಳಲ್ಲಿ ನಾವು ಹೇಗೇಗೋ ಆಡ್ಬಿಡ್ತೀವಲ್ಲ. ಹೇಗೇಗೋ ಅಂದರೆ? ಒಂದು ವಾರದ ಹಿಂದೆ ನಾವು ಹೇಗೆ ಜಗಳ ಆಡ್ತಾ ಇದ್ವಿ. ನಾನಂತೂ ನಿನ್ನನ್ನು ಎಲ್ಲಿ ಬಿಟ್ಟೋಗ್ಬಿಡ್ತೀವಿ ಅಂತಲೇ ಭಯ ಪಡ್ಕೊಂಡಿದ್ದೆ. ಆದರೆ ಇವತ್ತು ನಾವು ಹೀಗಿದ್ದೀವಿ ಅಂದರೆ ಆಶ್ಚರ್ಯ ಆಗುತ್ತಲ್ವಾ? ಇದರಲ್ಲಿ ಆಶ್ಚರ್ಯ ಪಡೋದೇನಿದೆ? ಲವರ್ಸ್ ಮತ್ತೆ ಜಗಳ ಎಲ್ಲ ಕಾಮನ್ ಅಲ್ವಾ? ನನಗಂತೂ ನೀನು ಇಲ್ಲದೆ ಜೀವನನ ನೆನೆಸ್ಕೊಳ್ಳೋದಕ್ಕೂ ಆಗಲ್ಲ. ಐ ಆಮ್ ಸಾರಿ ಸಂಜು, ನಿನ್ನ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ. ಇನ್ಮೇಲೆ ಹಾಗೆ ಮಾಡಲ್ಲ. ಹಲೋ. ಹಾಂ, ಓಕೆ. ಯಾರ್ದು ಫೋನು? ವಿನಯ್, ಕಂಪ್ನಿಗೆ ಫಿನಾನ್ಷಿಯಲ್ ಸಿಕ್ಕಿದ್ದಾರೆ, ಡಿಸ್ಕಸ್ ಮಾಡಬೇಕು ಅಂದ. ಬಾ, ನೀನು ಹಾಗೆ ಬಿಟ್ಟೋಗ್ತೀನಿ. ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ಹೋಗು. ಓಕೆ, ಬಾಯ್. ಬಾಯ್. ಹಲೋ, ಏನಿದು ನಿಮ್ಮ ಪ್ರೊಫೈಲಲ್ಲಿ ನನ್ನ ಫೋಟೋನ ಹಾಕೊಂಡಿದ್ದೀರಾ? ಚೆನ್ನಾಗಿತ್ತು, ಹಾಕೊಂಡೆ. ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ. ಪ್ಲೀಸ್ ನಿಮ್ಮ ಪ್ರೊಫೈಲಿಂದ ನನ್ನ ಫೋಟೋನ ತೆಗೀರಿ. ಕಮಾನ್ ಸಂಜನಾ, ಈಗೇನಾಯಿತು? ನನಗಿದೆಲ್ಲ ಇಷ್ಟ ಆಗಲ್ಲ. ಈ ವಿಷಯ ನನ್ನ ಬಾಯ್ ಫ್ರೆಂಡ್ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ಟೇಕ್ ಆಫ್ ಮೈ ಪಿಕ್. ನನಗೆ ಗೊತ್ತಿರಲಿಲ್ಲ ನಿನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ. ನೀನು ಚಾಟ್ ಮಾಡಿದ ಸ್ಟೈಲ್ ನೋಡಿ ನಿನ್ಗೆ ಯಾರೂ ಇಲ್ಲ ಅಂದ್ಕೊಂಡೆ. ವಾಟ್ ಡು ಯು ಮೀನ್? ನಥಿಂಗ್. ಸೊ ಏನು ಮಾಡ್ತದೆ ನಿನ್ನ ಬಾಯ್ ಫ್ರೆಂಡ್? ಅವನದೇ ಓನ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂತಿದ್ದಾನೆ. ಫೈನ್ ಸಂಜು, ನನಗೆ ಸುತ್ತಿ ಬಳಸಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದೇ ಮಾತಾಡಿ ಹೇಳಬೇಕಂದ್ರೆ ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ವಾಟ್? ಹ್ಯಾವ್ ಯು ಗಾನ್ ಮ್ಯಾಡ್? ಎಸ್, ಐವ್ ಗಾನ್ ಮ್ಯಾಡ್ ಅಬೌಟ್ ಯು. ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿಲ್ವ ನಿಮಗೆ ನಾನು? ಸೊ ಬಾಯ್ ಫ್ರೆಂಡ್ ಇದ್ದರೆ ಲವ್ ಮಾಡಬಾರ್ದಂತ ರೂಲ್ಸ್ ಇದೆಯಾ? ಎಷ್ಟು ಜನ ಹುಡುಗಿರಿಗೆ ಬಾಯ್ ಫ್ರೆಂಡ್ಸ್ ಇಲ್ಲ. ವಾಟ್ ದ ಡೂಡ್? ಸಂಜು, FBನ ಉಲ್ಟಾ ಮಾಡಿದ್ರೆ ಏನು ಬರುತ್ತೆ ಗೊತ್ತಾ? BF. BF ಅಂದರೆ ಏನು ಗೊತ್ತಾ? ಗೊತ್ತಿಲ್ಲ. ಬಾಯ್ ಫ್ರೆಂಡ್. ಎಸ್, ಐ ಆಮ್ ಯೋರ್ FB ಬಾಯ್ ಫ್ರೆಂಡ್. you're a freak. ನಾನು ಅಂತ ಹುಡುಗಿ ಅಲ್ಲ. ಪ್ಲೀಸ್ ನಿಮ್ಮ ಪ್ರೊಫೈಲಿಂದ ನನ್ನ ಫೋಟೋ ತೆಗೀರಿ. ಓಕೆ ಬೇಬಿ, ಆ್ಯಸ್ ಯು ವಿಶ್.
number you are trying to reach is currently unavailable. The number you are trying to reach. ಏಯ್ ನಿಂಗ್ ಮನೇಲಿ ಅಕ್ಕ ತಂಗಿರ್ ಯಾರು ಇಲ್ವೇನೋ? ವೈ ದ ಹೆಲ್ ಆರ್ ಯು ಡೂಯಿಂಗ್ ದಿಸ್ ಟು ಮೀ? ಯು ಬ್ಲಡಿ ಬಾಸ್ಟರ್ಡ್! ನಾನು ಹಿಂಗೇನು ದ್ರೋಹ ಮಾಡಿದ್ದೆ? ಸಿಂಪಲ್ ಬೇಬಿ, ನನಗೆ ನೀನು ಬೇಕು. ನೀನನ್ನು ಫೇಸ್ಬುಕ್ಕಲ್ಲಿ ಏನಕ್ಕೆ ಬ್ಲಾಕ್ ಮಾಡಿದೆ ಅಂತ ಕೇಳಲ್ಲ, ನೆಕ್ಸ್ಟ್ ವಾಟ್ಸಪ್ಪಲ್ಲಿ ಏನಕ್ಕೆ ಬ್ಲಾಕ್ ಮಾಡ್ತೀಯ ಅಂತಲೂ ಕೇಳಲ್ಲ. ವಿಷಯ ದೊಡ್ಡದು ಮಾಡಬೇಡ. ನೀನು ನನ್ನಿಂದ ಎಷ್ಟೇ ದೂರ ಹೋದರೂ ನೀನು ಮರ್ಯಾದೆ ನೀನೇ ಕಳ್ಕೊತೀಯ. ನಿನ್ ಜೊತೆ ಇಷ್ಟೊತ್ತು ಕಾನ್ವರ್ಸೇಷನ್ ಇಟ್ಕೊಂಡಿದೆ ತಪ್ಪಾಯ್ತು. ನೋಡ್ತಾ ಇರೋ, ಇವತ್ ಸಂಜೆ ಒಳಗ್ ನಿನಗ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನನ್ನ ಹೆಸರು ಸಂಜನಾನೇ ಅಲ್ಲ. ಸಂಜು, ಹಾಗೆಲ್ಲ ಮಾತಾಡಬೇಡ ಸಂಜು, ನಂಗೆ ಭಯ ಆಗುತ್ತೆ. ಒಂಚೂರು ನಾನು ಫೋನ್ ಕಟ್ ಮಾಡಿ ನೀನು ವಾಟ್ಸಪ್ ಚೆಕ್ ಮಾಡ್ತೀಯಾ? ಸ್ಟೇಷನ್ಗೆ ಹೋದರೆ ಪ್ರೂಫ್ ಕೇಳ್ತಾರಲ್ಲ, ಆಗಿ ಫೋಟೋಸ್ನ ತೋರಿಸು. ಸಾಯಂಕಾಲದೊಳಗೆ ನನ್ನ ಜೈಲು ಸೇರಿಸಿನಂದಲ್ಲ, ಇನ್ನು 5 ನಿಮಿಷದಲ್ಲಿ ಎಲ್ಲರೂ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಫೋಟೋಸ್ ಇರುತ್ತೆ. ಹೇ ಸಂಜು, ಇದಕ್ಕೆ ಶಾಕ್ ಆಗಬೇಡ, ನನ್ನ ಹತ್ರ ಈ ಥರ ಫೋಟೋಸ್ ಸುಮಾರಿದೆ. ನಿಂಗೇನು ಬೇಕು? ನಿಂಗೇನು ಬೇಕು ಹೇಳು? ಇವಾಗ ಬಂದೆ ದಾರಿಗೆ, ಸಂಜೆ ಫೋನ್ ಮಾಡ್ತೀನಿ. ನಾನು ಹೇಳೋ ಜಾಗಕ್ಕೆ ನೀನು ಒಬ್ಳೆ ಬಾ. ಲವ್, ಏನೋ ಇದೆಲ್ಲ. ಅವಳು ಸತ್ತು ಇನ್ನೊಂದು ವಾರ ಆಗಿಲ್ಲ. ಆ ನೋವೇ ನಮ್ಮ ಕೈಲಿನೂ ತಡ್ಕೊಳಕ್ಕಾಗ್ತಿಲ್ಲ. ಈಗ ನೀನೂನಾ? ಅವಳು ಸಾವಾಗ ನಾನೇ ಕಾರಣ ಕಣೋ. ಅವಳಿಗೆ ಫಾರಿನ್ಗೆ ಹೋಗ್ಬೇಡ ಅಂತ ಹೇಳ್ತಿದ್ದು ನಾನೇ. ನಾನೊಬ್ಬ ಕೊಲೆಗಾರ ಕಣೋ, ನಾನು ಬದುಕಿರಬಾರ್ದು. ಏಯ್, ನಿಂಗೇನ ತಲೆಗೆಲಿ ಕೆಟ್ಟಿದ್ಯಾ? ಎಲ್ಲ ಆದಮೇಲೆ ನೋವು ತಿಂದರೆ ಏನು ಸುಖ? ಸತ್ತಿರೋಳು ಮತ್ತೆ ಬರ್ತಾಳ? ಬರಲ್ಲ ಬರಲ್ಲ. ಇನ್ನೊಂದು ವಾರದಲ್ಲಿ ಅವ್ಳ ಬರ್ಡೇ ಇತ್ತು. ಅವಳ ಬರ್ಡೇನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ಅಷ್ಟರಲ್ಲಿ ನನ್ನನ್ನು ಯಾಕೋ ಬದುಕಿಸಿದ್ರಿ? ಲವ್, ಅವಳು ನಿನ್ನಿಂದಾನೇ ಸತ್ತಿದ್ದಾಳಂತ ನಿನಗೆ ಗೊತ್ತಾ? ಅವಳು ಬದುಕಿದಾಗ ಹೇಳ್ತಾ ಇದ್ದಿದ್ದು ಒಂದೇ ಮಾತು ಕಣೋ, ನಿನ್ನ ಲೈಫಲ್ಲಿ ಸೆಟ್ಲಾಗಬೇಕು ಅಂತ. ಏನೋ ಹುಚ್ಚುಚ್ಚಾಗಿ ಯೋಚನೆ ಮಾಡೋದು ಬಿಟ್ಟು ಕೆಲಸದ ಮೇಲೆ ಗಮನ ಕೊಡು. ಡಾಕ್ಟ್ರ್ ಇವತ್ತು ನಿನ್ನ ಡಿಸ್ಚಾರ್ಜ್ ಮಾಡ್ತೀರಾ?
ಅಕ್ಷಯ್, ಕಿಚನು ತುಂಬ ಗಲೀಜಿದೆಯೋ, ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಅದನ್ನು ಆಮೇಲೆ ಮಾಡ್ಕೊಂಡ್ರಾಯ್ತು. ಈಗ ನೀನು ಹೊರಡು. ಲವ್, ಎಲ್ಲಿಗೋ? ಇಲ್ಲ ಕಣೋ, ನಾನು ಒಂದು ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ. ಯಾಕೋ ಮತ್ತೆ ನಾನು ಎಲ್ಲಿ ಸೂಸೈಡ್ ಮಾಡ್ಕೊತೀನಿ ಅಂತ ಭಯನಾ? ಲವ್, ಹಾಗಲ್ಲ ಕಣೋ. ಪ್ಲೀಸ್, ನಾನೊಂದು ಸ್ವಲ್ಪ ದಿನ ಒಂಟಿಯಾಗಿರಬೇಕು. ಸರಿ ಆಯಿತು, ಆವಾಗ ಕಾಲ್ ಮಾಡ್ತೀನಿ, ರಿಸೀವ್ ಮಾಡು. ಏನು ಯೋಚನೆ ಮಾಡಬೇಡ, ರೆಸ್ಟ್ ತಗೋ. ಏನೀ ನಡುವೆ FB ನಲ್ಲಿ ಕವಿ ಥರ ಸ್ಟೇಟಸ್ ಹಾಕ್ತೀಯಾ? ಈಗಲಾದರೂ ಒಪ್ಕೊಂಡಿಯಲ್ಲ ನಾನೊಬ್ಬ ಒಳ್ಳೆ ಕವಿ ಅಂತ. ಹಲೋ, ಸಮಾಧಾನ. ಸರಿ, ನಾನು ಎಷ್ಟು ಪ್ರೀತಿಸ್ತೀಯ ಅಂತ ಒಂದೆರಡು ಲೈನ್ ಹೇಳು ನೋಡೋಣ. ಆಮೇಲೆ ಯೋಚನೆ ಮಾಡ್ತೀನಿ ನೀನು ಒಳ್ಳೆ ಕವಿನೋ ಇಲ್ವೋ ಅಂತ. ಕ್ಷಣ ಕ್ಷಣ ಪ್ರತಿ ಕ್ಷಣ ಸದಾ ನೀ ನನ್ನ ಮನಸ್ಸಿನಲ್ಲಿಯೇ ಇರುವೆ. ಕಡೆಗೊಂದು ದಿನ ಲೋಕಕ್ಕೆ ನೀ ಶವವಾದರೂ ನನಗೆ ಮಾತ್ರ ನೀನು ಸದಾ ಅಮರ. ಈ ವಿಷಯ ಇವ್ರ ಹತ್ರ ಹೇಗೆ ಹೇಳಲಿ? ಹೇಳಿದ್ರೆ ನಂತರ ನಂಬಲೇಬೇಕು. ನಂಬೋವಂಥ ಸಾಕ್ಷಿ ನನ್ನ ಹತ್ರ ಇದೆ. ಏನು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ತುಂಬ ಇಂಪಾರ್ಟೆಂಟ್ ವಿಷಯ ಅಂತೆ. ಸಂಜನಾಥ್ ಫೋನ್ ಬೇರೆ ತಗೊಂಬ ಅಂತ ಹೇಳ್ದ. ಸಂಜನಾ ಸೂಸೈಡ್ ಮಾಡ್ಕೊಂಡಿಲ್ಲ, ಇಟ್ಸ್ ಅ ಮರ್ಡರ್. ವಾಟ್? ಏನೋ ಹೇಳ್ತಿದ್ಯಾ? ಮರ್ಡರ್ ಅಂತ ಹೇಗೆ ಹೇಳ್ತೀಯಾ? ಇದು ಸಂಜನಾಗೆ ರಾಕೇಶ್ ಅನ್ನೋ ವ್ಯಕ್ತಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿರೋದು ನೋಡು. ಇಂಥ ಶಿಕ್ಷೆ ಆಗಲೇಬೇಕು. ಬಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಹೌದು, ಇಂಥವ್ರ ಶಿಕ್ಷೆ ಆಗಲೇಬೇಕು. ಆದರೆ ಶಿಕ್ಷೆ ಕೊಡೋರು ನಾವಾಗಿರಬೇಕು. ವಾಟ್ ಯು ಮೀನ್? ನಮಗ ಅಧಿಕಾರ ಇಲ್ಲ, ಅದಕ್ಕೆ ಅಂತ ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ ವಿನಯ್. ನೀವು ಬರ್ತಿರೋ ಬಿಡ್ತಿರೋ,
ನಾನಂತೂ ಹೋಗ್ತಾ ಇದ್ದೀನಿ. ನಿಂತ್ಕೋ ಪೂಜಾ. ನೀನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವನ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ನೀನೇನು ಮಿನಿಸ್ಟ್ರ್ ಮೊಮ್ಮಗಳಾ? ಸರಿ, ಏನು ಅಂತ ಕೇಳಿದ್ರೆ ಏನು ಹೇಳ್ತೀಯಾ? ನೋಡಿ ಸರ್, ನನ್ನ ಫ್ರೆಂಡ್ಗೆ ಯಾವನೊಬ್ಬ ಫೇಸ್ಬುಕ್ನಲ್ಲಿ ಈ ಥರ ಫೋಟೋಸ್ ಎಡಿಟ್ ಮಾಡಿ ಟಾರ್ಚರ್ ಕೊಡ್ತಿದ್ದ, ಅದಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡು ಅಂತಾನಾ? ಫೋಟೋಸ್ ಎಲ್ಲಿ ಅಂದರೆ ಇದನ್ನು ತೋರಿಸ್ತೀಯಾ? ಫೋಟೋಸ್ ಏನಾದರೂ ಮೀಡಿಯಾಗೂ ಪ್ರೆಸ್ಗೂ ಸಿಕ್ಕಿದ್ರೆ ಅಷ್ಟೇ, ಸತ್ತಿರೋಳು ಮಾನ 10 ನಿಮಿಷದಲ್ಲಿ ಕಳೀತಾರೆ. ಆಗ ಅವಳ ಮನೆ ಪರಿಸ್ಥಿತಿ ಏನಾಗಬೇಡ, ಯೋಚನೆ ಮಾಡಿದ್ಯಾ? ಅವಳು ಯಾವ ವಿಷಯ ಬಹಿರಂಗ ಆಗಬಾರ್ದು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಲೋ, ಅದನ್ನೇ ನಾವು ಬಹಿರಂಗ ಮಾಡಿದ್ರೆ ಅವನಿಗೂ ನಮ್ಗೆ ಏನು ವ್ಯತ್ಯಾಸ? ತಂತಿಗೆ ಹೋಗಿ ಬಟ್ಟೆ ಸಿಕ್ಕಾಕೊಂಡಾಗ ಹರಿಯೋದು ನಮ್ಮ ಬಟ್ಟೆನೇ, ತಂತಿ ಅಲ್ಲ. ಈ ವಿಷಯ ಪೊಲೀಸು ಗೀಲಿಸು ಅಂತ ಹೋಗೋದು ನನಗಿಷ್ಟ ಇಲ್ಲ. ಹಬ್ಬ ಅಂದರೆ ಒಂದು 6 ತಿಂಗಳು ಜೈಲಲ್ಲಿರ್ತಾನೆ, ಆಮೇಲೆ ಬೇಲು ಗೀಲು ಅಂತ ಹೊರಗೆ ಬರ್ತಾನೆ. ಇನ್ನು ಆ ಕೇಸ್ ಮುಂದೆ ಹೋಗೋದಕ್ಕೆ ಇನ್ನು 10 ವರ್ಷ ಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಗ್ಯಾಂಗ್ ರೇಪ್ ಕೇಸ್ಗಳಿಗೆ ನ್ಯಾಯ ಸಿಗದೆ ಇನ್ನೂ ಫೈಲ್ಗಳಿಗೆ ಕೊಳಿತಾ ಬಿದ್ದಿದೆ. ಹಾಗಂತ ಅವನ ಸುಮ್ಮನೆ ಬಿಡೋದಕ್ಕಾಗತ್ತಾ? ಈ ರೀತಿ ಬೇರೆ ಹುಡುಗಿರ ಜೊತೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಾನು ಅವನಿಗೆ ಚಾನ್ಸೇ ಕೊಡಲ್ಲ. ಇದು ಸಂಜನಾ ಫೇಸ್ಬುಕ್ ಐಡಿ ಮತ್ತು ಪಾಸ್ವರ್ಡ್. ಅವಳ ಫೋನ್ ನಿನ್ನ ಹತ್ರ ಇದೆ. ಅವ್ನು ಯಾವಾಗ ಬೇಕಾದ್ರೂ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ನೀನು ಸಂಜನಾಗ ಆಟಾಡು. ಅವ್ನು ನಿಂಗೊಂದು ಅಡ್ರೆಸ್ ಕೊಡ್ತಾನೆ, ಆ ಅಡ್ರೆಸ್ನ ನಮ್ಮಿಬ್ರಿಗೆ ಮೆಸೇಜ್ ಮಾಡು. ಹಾಯ್ ರಾಕೇಶ್. ಹಾಯ್, ಡು ಐ ನೋ ಯು? ಎಸ್, ಐ ಆಮ್ ಸಂಜನಾ. ವಾಟ್? ನೀನು ಸಂಜನಾ ಅಲ್ಲ. ಏಯ್, ಮನುಷ್ಯ ಆಸೆ ಪಡೋದು ಸಹಜ, ಆದರೆ ಆಸೆ ಪಡೋದು ಕೈಗೆಟ್ಕೋ ಆಗಿರಬೇಕು. ಒಂದು ವೇಳೆ ಸಿಗಲ್ಲ ಅಂತ ಗೊತ್ತಾಯ್ತಾ, ಅದನ್ನಲ್ಲೇ ಬಿಟ್ಬಿಡ್ಬೇಕು. ಬಲವಂತವಾಗಿ ಪಡ್ಕೊಳಕ್ ಹೋದ್ರೆ ಪರಿಣಾಮ ಕೆಡ್ತಾಗಿರತ್ತೆ. ಹಾಡೋ ಹುಡುಗನ್ನ ಕೂರಿಸ್ಕೊಂಡು ಪಾಠ ಹೇಳ್ದಾಗಿದೆ. ವಿಷಯ ಏನೋ ನೇರವಾಗಿ ಹೇಳು. ಈ ಫೋಟೋದಲ್ಲಿರೋದು ಯಾರು ಗೊತ್ತಾ? ಸಂಜನಾ, ಮೈ ಗರ್ಲ್ ಫ್ರೆಂಡ್. ಏಯ್, ಅವಳು ನಿನ್ ಗರ್ಲ್ ಫ್ರೆಂಡ್ ಅಲ್ಲ, ನನ್ನ ಸಂಜನಾ. ಓಕೆ ಓಕೆ ಓಕೆ, ಕೂಲ್ ಕೂಲ್ ಕೂಲ್. ನನಗೀಗ ಗೊತ್ತಾಯ್ತು ನಾನು ಯಾಕೆ ಈ ಸಿಚುವೇಶನಲ್ಲಿದ್ದೀನಿ ಅಂತ. ಎಲ್ಲಿ ಎಲ್ಲಿ ನನ್ನ ಸಂಜನಾ? ಎಲ್ಲೇ? ಅವಳು ಎದುರ್ಕೊಂಡು ನಿಮ್ಮನ್ನು ಕಳಿಸಿದಾಳ ಅಥವಾ ನಮ್ಮಿಬ್ಬರು ಸೆಕ್ಯೂರಿಟಿ ಆಗಿ ಬಂದಿದ್ಯಾ? ಏಯ್, ಅವಳ ಆತ್ಮಕ್ಕೆ ಶಾಂತಿ ಕೊಡೋಕೆ ಅಂತ ಬಂದಿದ್ದೀನಿ. ವಾಟ್ ಡು ಯು ಮೀನ್? He means she's dead. ಛಾ, ಸಂಜನಾ, ಕೈಗೆ ಸಿಕ್ಕಿದಣ್ಣು ಬಾಯಿಗೆ ಸಿಕ್ಕದೆ ಜಾರೋಯ್ತಲ್ಲ. ಒಂದು ಹುಡುಗಿ ಫೋಟೋನ ಈ ರೀತಿ ಎಡಿಟ್ ಮಾಡಿ ಕಳ್ಸೋಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆನಾ? ಅದನ್ನ ರಸಿಕತೆ ಅಂತಾರೆ. ಅವಳಂದ ಅವಳಿಗೆ ಗೊತ್ತಿರಲಿಲ್ಲ, ನಾನು ಅದನ್ನು ತೋರಿಸ್ದೆ. ತಪ್ಪ? ಒಂದು ಹುಡುಗಿ ಅಂದನ ಈ ರೀತಿ ತೋರಿಸೋನ ರಸಿಕ ಅನ್ನಲ್ಲ, ಕಾಮುಕ ಅಂತಾರೆ. ಇನ್ನೂ ಜೋರ ಕಿರ್ಚೋ. ನೀನ್ ಕಿರ್ಚೋ ಶಬ್ದಕ್ಕೆ ನನ್ನ ಸಂಜನಾ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ನಿನ್ನಂತ ಅವ್ನು ಇರೋದ್ರನ್ನೇ ಕಣೋ. ಇವತ್ತು ಹುಡುಗಿರು ಫೇಸ್ಬುಕ್ಕಲ್ಲಿ ಫೋಟೋಸ್ ಹಾಕ್ಬೇಕು ಅಂದ್ರೆ 1000 ಸತಿ ಯೋಚನೆ ಮಾಡಬೇಕು. ನೀನ್ ಸಂಜನಾ ಪ್ರೀತಿಸ್ತ್ಯಾ? ಪ್ರೀತಿ ಅಂದ್ರೆ ಏನು ಗೊತ್ತಾ?
ಪ್ರೀತಿನ love is sex, that's all. Do you think Sanjana is only girl? ಈ ಥರ ಎಷ್ಟೋ ಹುಡುಗಿರ್ದು ಇದಕ್ಕಿಂತ ಆಸಮ್ ಆಗಿ ಡೇಟ್ ಮಾಡಿದ್ದೀನಿ, ಆದರೆ ಅವ್ರು ಯಾರು ಸೂಸೈಡ್ ಮಾಡ್ಕೊಳ್ಳಿಲ್ಲ. ಬಟ್ ಸಂಜನಾ, ಮೈ ಪುವರ್ ಬೇಬಿ. Indian girls are emotional fools. They don't know how to enjoy sex. ಅಳ್ಬೇಡ ಪೂಜಾ, ಇವತ್ತು ಸಂಜನಾ ಆತ್ಮಕ್ಕೆ ಶಾಂತಿ ಸಿಕ್ತು. ಪೂಜಾ ಪೂಜಾ ಅಕ್ಷಯ್, 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 ಏಯ್ ಇವನೇನಕ್ಕೆ ಸಾಯಿಸ್ದೆ? ಇವನೇನ್ ತಪ್ಪು ಮಾಡಿದ್ದ? ನಂಗೇನು ಹುಚ್ಚಿಡ್ದಿದ್ಯಾ? ಹುಚ್ಚಿಡ್ದಿರೋದು ನನಗಲ್ಲ, ಸಂಜನಾಗ್ ಸಾವು ಕಾರಣ ಅವನು ಅನ್ಕೊಂಡಿದ್ಯಾ? ಅವನಲ್ಲ, ಸಂಜನಾಗ್ ಸಾವು ಕಾರಣ ಇವನು. ಕೇಳು, ಅವತ್ತು ಸಂಜನಾಥ್ ಫೋನ್ ನನ್ನ ಹತ್ರ ಇತ್ತು. ಅಕ್ಷಯ್ ಹೇಳ್ದಾಗೆ ರಾಕೇಶ್ ಮೆಸೇಜ್ ಮಾಡ್ದ. ಅವಳು ಫೋನಲ್ಲಿ ರಾಕೇಶ್ ಬಗ್ಗೆ ಬೇರೆ ಏನಾದರೂ ಡೀಟೇಲ್ಸ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೆ. ಆಗ ಕಾಲ್ ರೆಕಾರ್ಡ್ಸಲ್ಲಿ ನಾನು ಕೇಳಿದ್ದಿದ್ದು. ಅಕ್ಷಯ್, ಸಂಜನಾ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಯಾರೊಬ್ಬ ಫೇಸ್ಬುಕ್ಕಲ್ಲಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಅಕ್ಷಯ್. ನನ್ನ ಅಸಹ್ಯವಾಗಿ ಮಾತಾಡಿಸ್ತಾ ಇದ್ದಾನೆ ಅಕ್ಷಯ್. ಮತ್ತೆ ನನ್ನ ಫೋಟೋಸ್ನ ಏನ್ ನಿನ್ ಫೋಟೋಸ್ನ? ನನ್ನ ಫೋಟೋಸ್ನ ನ್ಯೂಡಾಗಿ ಎಡಿಟ್ ಮಾಡಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಕ್ಷಯ್. ನಿನ್ ಫೇಸ್ಬುಕ್ ಐಡಿ ಮತ್ತೆ ಪಾಸ್ವರ್ಡ್ ಕೊಡು. ಹಲೋ ಅಕ್ಷಯ್, ನೋಡಿದ್ಯಾ? ನೋಡ್ದೆ. ಎಷ್ಟು ದಿನದಿಂದ ನಡೀತಾ ಇದೆ ನಿಂದ ಒಂದು ಅಫೇರು? ಅಕ್ಷಯ್, ಏನ್ ಮಾತಾಡ್ತಾ ಇದ್ಯೋ ನೀನು? ನಿನ್ ಫೋಟೋಸ್ನ ಈ ಲೆವೆಲ್ಗೆ ಎಡಿಟ್ ಮಾಡಿ ಕಳ್ಸಿದಾನೆ ಅಂದಮೇಲೆ ನೀನ್ ಯಾವ ಲೆವೆಲ್ಗೆ ಅವನ ಜೊತೆ ಮಿಂಗಲ್ ಆಗಿರ್ಬೇಡ. ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ನೀನ್ ಅನ್ಕೊಂಡಿರೋಂಗೆ ಏನು ಇಲ್ಲ ಅಕ್ಷಯ್. ಸುಳ್ಳು ಹೇಳ್ಬೇಡ. ನನ್ನ ಹತ್ರ ನಾನು ಫಾರಿನ್ಗೆ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಅಂದೆ ತಾನೆ. ಇಲ್ಲಿಗ ಅವನ ಜೊತೆ ಚಕ್ಕಂದ ಆಡ್ತಾ ಇದ್ಯಾ? ಅಕ್ಷಯ್, ನೀನ್ ಈ ತರ ಮಾತಾಡ್ತಾ ಇದ್ಯಾ? ನಾನು ಇನ್ನ ಪ್ರೀತಿಸಿದ್ದು. ಯು ಆರ್ ಸೋ ಚೀಪ್ ಅಕ್ಷಯ್. ಏಯ್, ಯಾವನ್ಯ ಚೀಪ್ ಅಂತ್ಯಾ? ಚೀಪ್ ನೀನು. ಉಸಿರು ಒಳ್ಳಿ ತರ ಬಣ್ಣ ಬದಲಾಯಿಸ್ಬೇಡ ಅಕ್ಷಯ್. ನೀನ್ ಅನ್ಕೊಂಡಿರೋಂಗೆ ಏನು ಇಲ್ಲ ಕಣೋ, ನನ್ನ ನಂಬು ಪ್ಲೀಸ್. ನನಗ್ ನಿನ್ ಮಾತ್ ಮೇಲೆ ನಂಬಿಕೆ ಇಲ್ಲ. ನೀವು ಹುಡುಗರನ್ನ ಬಟ್ಟೆ ಬದಲಾಯಿಸ್ತೀರಾ. ಹೌದು, ಇನ್ನು ಎಷ್ಟು ಜನ ಹುಡುಗರ ಜೊತೆ ಇದೇ ತರ ಆಟ ಆಡಿದ್ಯಾ?
ಎಲ್ಲೇ ಅವನು? ನನ್ನ ಕಣ್ಮುಂದೆ ಏನಾರು ಸಿಕ್ಕರೆ ಅವನ್ನ ತುಂಡ ಕತ್ತರಿಸಾಕ್ತೀನಿ. ಈ ತರ ಇನ್ನೊಬ್ರು ಲೈಫಲ್ಲಿ ಆಟ ಆಡಿ ಹಾಳು ಮಾಡೋ ಬದಲು ಎಲ್ಲಾದ್ರೂ ನೇಣು ಹಾಕೊಂಡು ಹೋಗಿ ಸಾಯಿ. ಥು. ಪ್ರೀತಿ ಇರೋ ಕಡೆ ಅನುಮಾನ ಇರಬಾರ್ದು, ಅನುಮಾನ ಇರೋ ಕಡೆ ಪ್ರೀತಿ ಉಳಿಯಲ್ಲ. ರಾಕೇಶ್ ಸಂಜನಾನ ಪಡಿಬೇಕಂತ ಆಸೆ ಪಟ್ಟ. ಅಕ್ಷಯ್ ಅವಳನ್ನ ಪಡೆದು ಕಳ್ಕೊಂಡ. ಪ್ರೀತಿನ ಯಾವತ್ತೂ ಪ್ರೀತಿಯಿಂದನೇ ಪಡಿಬೇಕು, ಪ್ರೀತಿಯಿಂದನೇ ಉಳಿಸ್ಕೊಬೇಕು.